ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಕ್ಷಮಿಸಬೇಕು. ಬಹಳ ದಿನಗಳ ನಂತರ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೇನೆ. ಸೇಮ್ ಡೇ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ. ಈ ಒಂದು ಪ್ರಶ್ನೆ ಪತ್ರಿಕೆನ ನಮಗೆ ಕಳಿಸಿಕೊಟ್ಟಂಥ ಭವಿತ್ ನಿರೀಕ್ಷಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್. ಈ ವರ್ಷ ನಡೆದಂಥ ಆಪ್ಷನಲ್ ಕನ್ನಡ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಇದೆ, ಆಯಿತಾ. ನೀಳಾಂಜನೆ ರಂಗದಿಂದ ಅದೃಶ್ಯಳಾದುದು ಡ್ಯಾಶ್ ಅಂತ ಇದೆ. ಆಯುಸ್ಸಿನ ಅಂತ್ಯದಿಂದ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿ ಇರುತ್ತದೆ. ಅರ್ಜುನನು ಶಿವನನ್ನು ಹೇಗೆ ತಿಳಿದಿದ್ದನು ಅಂತ ಇದೆ. ಕಾಡಿನ ಬೇಡನೆಂದು ತಿಳಿದಿದ್ದನು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಮೂರನೆಯ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಈಗ ಊರಿಗೆಲ್ಲ ದೊಡ್ಡ ಸಂಭ್ರಮ ಇದು ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ತೇರು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕರ್ಮ ಏನಿದು? ವಧಾರಣೆ, ಸೇವೆಯೇ ಪೂಜೆ. ನನ್ನ ಭಾಗಕ್ಕೆ ಪೂರಕ್ಕೆ ಆರತಿ ಗುಡಿಸುವುದೇ ನನ್ನ ದೇವರ ಪೂಜೆ. ಕಾಯಕದ ಪ್ರತಿಪಾದನೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಜಲಗಾರನ ನೀಡುವಂಥ ಈ ಸಾಲುಗಳಲ್ಲಿ ಜಲಗಾರನ ಪ್ರಕಾರ ರೈತನ ಮುಕ್ತಿಯ ಹಾದಿ ಇದು ಆಗಿದೆ ಅಂತ ಇದೆ. ಇದಕ್ಕೆ 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ನೇಗಿಲ ಗೆರೆಯ ಹಾದಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಸರಿಯಾದ ಉತ್ತರವನ್ನು 5 ಖಾಲಿ ಜಾಗ ಭರ್ತಿ ಮಾಡಿ ಅಂತ ಇದೆ. ಆ ನಳ ಪದದ ಅರ್ಥ ಅಂತ ಇದೆ, ಹೌದಲ್ವಾ? ಅದಕ್ಕೆ ಸರಿಯಾದ ಉತ್ತರ ಬಂದು ಈ ಆಪ್ಷನ್ಸ್ ಎಲ್ಲಿ ಕೊಟ್ಟಿದ್ದಾರೆ ಇವರು? ಹಾಂ ನೋಡಿ, ಇಲ್ಲೇ ಇದೆ, ಆಯಿತಾ. ಬೆಂಕಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ, ಯಾವುದು? ಬೆಂಕಿ. ಶೃಂಗಾರ ಪದದ ತದ್ಭವ ರೂಪ ಸಿಂಗಾರ ಅಂತ. ಸುರ ಪದದ ವಿರುದ್ಧಾರ್ಥಕ ರೂಪ ಅಸುರ ಅಂತ. ದುರ್ವ್ಯಕ್ತಿಗೆ ಉದಾಹರಣೆ ಅಂತ ಇದೆ. ಓಡೋಡಿ ಅಂತ ಡಬಲ್ಲು. ಓಡಿಯೋಳಿಟ್ಟು ಪದದ ಬಿಡಿಸಿ ಬರೆದ ರೂಪ ಡ್ಯಾಶ್ ಅಂತ. ಓಡಿಯೋಳ್ ಅಂತ, ಆಯಿತಾ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಮುಂದಿನ ಭಾಗವನ್ನು ನೋಡೋಣ. ಸರಿಯಾದ ಉತ್ತರವನ್ನು 5 ಹೊಂದಿಸಿ ಬರೆಯಿರಿ ಅಂತ. ಚೊಂಚು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕೊಕ್ಕು ಅಂತ. ಘಟ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದೇಹ ಅಥವಾ ಮಡಕೆ ಅಂತ. ಹಿಗ್ಗು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಏನು ಬರೀತೀರಪ್ಪ? ಕುಗ್ಗು ಅಂತ. ನಂತರದಲ್ಲಿ ದಿನಮಣಿ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರು ನೇಸರ ಅಥವಾ ಸೂರ್ಯ ಅಂತ. ನೆಕ್ಸ್ಟ್ ಅಲ್ಲಗಡೆ ಅಂತ ಇದೆ. ಇದಕ್ಕೆ ನಿರಾಕರಣೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸದಾ ಹೀಗಿರಲಿ ಮಕ್ಕಳ. ಬನ್ನಿ, ಈಗ ಕೆಳಗಿನ ಪದಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಶಿವನನ್ನು ಆಡಿಸಿದ ಭಕ್ತ ಯಾರು ಅಂತ. ಎಂಥ ಪಾಠಗಳಿರ್ಬೇಕ್ರಿ ಒಳಗಡೆ ಅವರಿಗೆ. ಮೆಚ್ಚಬೇಕಣ ನಮ್ಮ PUC ಬೋರ್ಡ್ನವ್ರಿಗೆ. ಒಂದು ಬೀಜದ ಬಿತ್ತಿ ಏನನ್ನು ಬಯಸಬಾರದು ಅಂತ. ವಾ ವಾ ವಾ, ಒಂದು ಬೀಜವ ಬಿತ್ತಿ ಏನನ್ನು ಬಯಸಬಾರದು. ಎಂಥ ಮಾತ್ರಿ ಇದು, ವಾರೆ ಮೇರೆ. ಹೆಣ್ಣನ್ನು ಅಲ್ಲಗೆಳೆಯುವವರು ಯಾರು? ಜಲಗಾರನ ಶಿವ ಎಲ್ಲಿದ್ದಾನೆ? ಬಡವರಿಗೆ ಯಾರು ಗತಿ? ಬಡವರೇ ಗತಿ. ಯಾವಾಗೋ ಇದು ಅಪ್ಲೋಡ್ ಮಾಡಿ ನಾನು ಕೊಟ್ಟಿದ್ದೇನೆ ಕಣ್ರಿ ನಿಮಗೆ. ಎಲ್ಲವೂ ಇವೇ ಕ್ವಶನ್ ಆನ್ಸರ್ಸು. ಹಾಗಾಗಿ ತಾವು ನನಗೆ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾಯಿದ್ದೀರಾ, ನೀವು ಅಪ್ಲೋಡ್ ಮಾಡಿದ್ದೆಲ್ಲ ಬಂದಿತ್ತು ಅಂತ. ದೇವರೇ ಬಲ್ಲ, ಹೌದಲ್ವಾ? ಆದರೂ ಭಾಳ ಅಂದರೆ ಭಾಳ ಖುಷಿ ಆಗುತ್ತೆ ಕಣ್ರಿ. ನೀವೆಲ್ಲ ಚೆನ್ನಾಗಿ ಬರ್ದು ಬಂದಿದ್ದೀರಲ್ವಾ. ಗಾಡ್ ಬ್ಲೆಸ್ ಯು ಆಲ್. ಆಲ್ ದ ಬೆಸ್ಟ್ ಮಾಡಿರಿ ಚಿಲ್ಡ್ರನ್. ಡೂ ವೆಲ್. ಮುಂದಿನ ಎಲ್ಲ ಪರೀಕ್ಷೆಗಳು ಚೆನ್ನಾಗಿ ಬರೆದು ಒಳ್ಳೆಯ ಅಂಕಗಳನ್ನು ತೆಗೆದು ನಿಮ್ಮ ತಂದೆ ತಾಯಿಗೆ ಖುಷಿಪಡಿಸಿ. ಅದರಷ್ಟು ಸ್ವರ್ಗ ಯಾವುದೂ ಅಲ್ಲ ಭೂಮಿಯ ಮೇಲೆ. ಇಫ್ ಯುವರ್ ಪೇರೆಂಟ್ಸ್ ಆರ್ ಹ್ಯಾಪಿ, ಆಯಿತಾ, ವರ್ಲ್ಡ್ ಈಸ್ ಯುವರ್ಸ್, ಮತ್ತೇನೂ ಅಲ್ಲ, ಆಯಿತಾ. ಧನ್ಯವಾದಗಳು. ಮುಂದಿನ ದಿನಗಳಲ್ಲಿಯೂ ಕೂಡ ತಾವುಗಳು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ಗಡೆಗೆ ಕಳುಹಿಸಿದ್ದನ್ನು ಮರೆಯಬೇಡಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಡೂ ವೆಲ್. ಯಾವುದಾದ್ರೂ ಇಂಪಾರ್ಟೆಂಟ್ ಮೆಟೀರಿಯಲ್ ನಿಮಗೆ ಸಿಕ್ಕಿದ್ದಲ್ಲಿ ದಯವಿಟ್ಟು ನಮ್ಮ ಮೇಲ್ಗಡೆಗೆ ಕಳಿಸಿಕೊಡ್ರಪ್ಪ. ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಉದ್ದೇಶದಿಂದಲೇ ನಾನು ಪ್ರತಿಯೊಬ್ಬರ ಹತ್ರ ಮೆಟೀರಿಯಲನ್ನು ಇಸ್ಕೊಂಡು ನಿಮ್ಮ ಕಾಲೇಜಲ್ಲಿ ಕೊಟ್ಟಿದ್ದು ಅಥವಾ ನಿಮ್ಮ ಹತ್ರ ಇರುವಂಥದ್ದು ಅದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೇನೆ, ಹೌದಲ್ವಾ. ಐ ಆಮ್ ಒನ್ ಹ್ಯಾಂಡ್ ಪರ್ಸನ್. ನೀವು ಕೊಡೋದ್ರಿಂದನೇ ನನಗಿಲ್ಲಿ ಮೆಟೀರಿಯಲ್ ಸಿಗುವಂಥದ್ದು. ಧನ್ಯವಾದಗಳು.